ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು, ಯಾವಾಗ ಬೇಕಾದರೂ ಯುದ್ಧ ಆಗುತ್ತೆ ಅನ್ನುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರುವಂಥದ್ದು. ಇದೀಗ ಭಾರತ ಏನು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶತ್ರು ರಾಷ್ಟ್ರ ಸಂಹಾರಕ್ಕಾಗಿ ಕಲಬುರಗಿ ಜಿಲ್ಲೆಯ ಗಾಣಗಾಪುರದ ದತ್ತನ ಸನ್ನಿಧಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಗಾಣಗಾಪುರದ ಅರ್ಚಕರ ತಂಡ ಏನಿದೆ, ಗಾಣಗಾಪುರದ ದತ್ತನ ದೇವಸ್ಥಾನದಲ್ಲಿ ಇವತ್ತು ಪಾಕಿಸ್ತಾನ ಶತ್ರು ರಾಷ್ಟ್ರವನ್ನು ಸಂಹಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಒಟ್ಟು 5 ಅರ್ಚಕರ ತಂಡ ಏನಿದೆ, ಈ ಒಂದು ತಂಡ ಈಗಾಗಲೇ ಏನು ಆ ದತ್ತನ ಪ್ರತಿಮೆಯ ಮುಂಭಾಗದಲ್ಲಿ ಭಾರತದ ಧ್ವಜವನ್ನು ಇಟ್ಟು ಪೂಜೆಯನ್ನು ಮಾಡಿರುವಂಥದ್ದು. ಜೊತೆಗೆ ದತ್ತನ ನಿರ್ಗುಣ ಪಾದುಕೆಗಳು ಕೂಡ ಇರುವಂಥದ್ದು. ಅಲ್ಲೇ ಇಟ್ಟು ವಿಶೇಷವಾದಂಥ ಪೂಜೆಯನ್ನು ಮಾಡಿ ಪಾಕಿಸ್ತಾನದ ಮೇಲೆ ಭಾರತ ಗೆಲ್ಲಬೇಕು, ಶತ್ರು ರಾಷ್ಟ್ರ ನಿರ್ನಾಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪೂಜೆಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಗಾಣಗಾಪುರದ ದತ್ತನ ದೇವಸ್ಥಾನ ಬಹಳ ಫೇಮಸ್ ಆಗಿರುವಂಥದ್ದು. ಸಾಕಷ್ಟು ಜನರು ಕೂಡ ಇಲ್ಲಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವೂ ಕೂಡ ಪೂಜೆಯನ್ನು ಮಾಡ್ಕೊಂಡು ಹೋಗಿ ಅವರ ಕಷ್ಟಗಳನ್ನು ದೂರ ಮಾಡ್ಕೊಂಡಿರುವಂಥದ್ದು. ಇವತ್ತು ರಾಷ್ಟ್ರಕ್ಕೆ ಏನು ರಾಷ್ಟ್ರದ ಮೇಲೆ ಪದೇ ಪದೇ ನಿರಂತರವಾಗಿ ಪಾಕಿಸ್ತಾನ ಶತ್ರು ರಾಷ್ಟ್ರ ದಾಳಿ ಮಾಡ್ತಾ ಇರುವಂಥದ್ದು, ಇಲ್ಲಿನ ನಾಗರಿಕರನ್ನು ಬಲಿ ತೆಗೆದುಕೊಳ್ತಾ ಇರುವಂಥದ್ದು. ಅಂಥ ದೇಶ ಶತ್ರು ರಾಷ್ಟ್ರವನ್ನು ಸಂಹಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಪೂಜೆಯನ್ನು ನಡೆಸಿರುವಂಥದ್ದು. ಭಾರತದ ಧ್ವಜವನ್ನು ಇಟ್ಟು ಭಾರತಕ್ಕೆ ಗೆಲುವಾಗಲಿ, ಭಾರತ ಎಲ್ಲ ರೀತಿಯಿಂದ ಯಶಸ್ಸನ್ನು ಸಾಧಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪೂಜೆಯನ್ನು ಮಾಡಿರುವಂಥದ್ದು. ಕೃಷ್ಣ ಭಟ್ರು ಇದ್ದಾರೆ, ಅವರ ಅರ್ಚಕರು, ಅವರೇ ಪೂಜೆಯನ್ನು ಮಾಡಿರುವಂಥದ್ದು. ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅರ್ಚಕರೇ ನಮಸ್ತೆ. ಈಗ ಪೂಜೆ ಮಾಡಿದ್ರಿ, ಏನು ಪೂಜೆಯ ವಿಶೇಷತೆ ಏನು? ಇದು ಸದ್ಯ ವರ್ತಮಾನ ಸ್ಥಿತಿಯಲ್ಲಿ ನಡೆದಂಥ ಒಂದೇನು ದೇಶದ ಒಂದು ವಿನಾಶಕ್ಕಾಗಿ ಪಾಕಿಸ್ತಾನದವರು ಏನು ಇಲ್ಲಿ ನಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಅವರ ನಾಶವಾಗಿ ಪಾಕಿಸ್ತಾನ ನಿರ್ನಾಮವಾಗಿ ದೇಶ ಉಳಿಬೇಕು, ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಬೇಕು, ಹಾಗೂ ಸನಾತನ ಧರ್ಮ ಉಳಿಬೇಕು ಅಂತ ನಾವು ನಮ್ಮ ಪ್ರಧಾನಮಂತ್ರಿ ಆದಂಥ ಇವತ್ತು ಮೋದಿಯವರ ಕೈ ಇನ್ನಷ್ಟು ಬಲಪಡಿಸಿ ದತ್ತನ ಕೃಪೆ ಅವರ ಮೇಲೆ ಆಗಲಿ ಅಂತ 140 ಕೋಟಿ ಜನರ ವತಿಯಿಂದ ನಾವು ಈ ಸೇವೆ ಮಾಡ್ತಾ ಇದ್ದೇವೆ. ಈಗ ವಿಶೇಷವಾಗಿ ಈ ಪೂಜೆಗೆ ಏನಂತ ಹೇಳಿ ಕರಿತೀರಿ ಅಂತೇಳಿ, ಯಾವ ರೀತಿಯಾಗಿರುತ್ತೆ ಈ ರೀತಿಯಾದಂಥ ಪೂಜೆಗಳು, ಯಾವ ರೀತಿಯಾಗಿರುತ್ತೆ? ಇದು ಶತ್ರು ವಿನಾಶ ಪೂಜೆ. ಶತ್ರು ವಿನಾಶ ಅಂದರೆ ನಮ್ಮ ಶತ್ರು ಈ ಸದ್ಯದಲ್ಲಿ ವರ್ತಮಾನದಲ್ಲಿ ಪಾಕಿಸ್ತಾನವೇ. ಅವರು ಹಿಂದೂ ಜನರಿಗೆ ಟಾರ್ಗೆಟ್ ಆಗಿ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದರ ಮೊದಲು ಇಸ್ರೇಲ್ ಯಹೂದಿ ಮೇಲೆ ಹೇಗಿದ್ದ ಹಮಾಸ್ ಜನರು ದೌರ್ಜನ್ಯ ಮಾಡಿದ ಮೇಲೆ ಇಸ್ರೇಲ್ ದೇಶ ಆ ಹಮಾಸ್ ನಿರ್ನಾಮ ಮಾಡಿದ್ರು, ಹಾಗೇ ಮೋದಿ ಕೂಡ ಹಿಂದೂಗಳ ಒಂದು ದೌರ್ಜನ್ಯದ ಒಂದು ಪ್ರತಿಕಾರವಾಗಿ ಅವರು ವಿನಾಶ ಮಾಡಬೇಕಂತ ಅವರ ವತಿಯಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಮಸ್ತ ಪೂಜಾರಿ ಅರ್ಚಕರಿಂದ ಪ್ರಾರ್ಥನೆ, ಭಕ್ತರ ಕಡೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮೋದಿ ಅವರಿಗೆ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಅರ್ಚಕರಾಗಿ, ಅಥವಾ ನೀವು ಒಬ್ಬ ದೇಶದಿಂದ ಯಾವ ರೀತಿಯಾಗಿ ನಿಮ್ಮ ಬೆಂಬಲ ಇರುತ್ತೆ? ನಮ್ಮ ದೇಶದ ಬೆಂಬಲ ಇದೇ ಇದೆ. ನಾವು ಹಿಂದೂಗಳೇ, ಹಿಂದೂ ಸಂಸ್ಕಾರ ಸಂಸ್ಕೃತಿ ಸನಾತನ ಉಳಿಬೇಕು ಅಂಥೇಳಿ ನಾವು ಮೊದಲಿನಿಂದಲೂ ಒಂದು ಕಾಯಕಲ್ಪ ಮಾಡ್ತಾಯಿದ್ದೀವಿ. ಇನ್ನು ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ಜನರ ಉನ್ನತಿಗಾಗಿ ನಾವು ಶ್ರಮಿಸ್ತೇವೆ. ಸಮಸ್ತ ಪೂಜಾರಿ ವತಿಗಳಿಂದ ನಾನು ಹೇಳ್ತಾ ಇದ್ದೇನೆ. ಅಂದರೆ ಗಾಣಗಾಪುರ ದತ್ತನ ದೇವಸ್ಥಾನ ಅಂದರೆ ಭಾಳ ಫೇಮಸ್ ಇರುವಂಥದ್ದು. ಸಾಕಷ್ಟು ಜನ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ, ಅವರವರ ಶತ್ರುವಿನ ನಾಶಕ್ಕಾಗಿ ಕೂಡ ಪೂಜೆ ಮಾಡಿಸ್ತಾರೆ. ಇವತ್ತು ನೀವು ಈ ದೇಶಕ್ಕಾಗಿ ಪೂಜೆ ಮಾಡಿದಿರಲ್ಲ, ಏನು ಹೇಗೆ ಅನಿಸುತ್ತೆ ಅಂತ? ದೇಶಕ್ಕಾಗಿ ಪೂಜೆ ಮಾಡಿದ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ. ನಾವು ಒಂದು ಈ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ, ಸಮಸ್ತ ಪೂಜಾರಿಗಳು. ಸೊ ಇದಿಷ್ಟು ಇಲ್ಲಿನ ಅರ್ಚಕರು ಹೇಳ್ತಾ ಇರುವಂಥದ್ದು. ಶತ್ರು ರಾಷ್ಟ್ರದ ಸಂಹಾರಕ್ಕಾಗಿ ಏನು ನಾವು ಇದೀಗ ಈ ರೀತಿಯಾದಂಥ ಒಂದು ಪೂಜೆಯನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಪಾಕಿಸ್ತಾನ ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು ಅನ್ನುವಂಥ ಒಂದು ಪೂಜೆಯಲ್ಲಿ ಆ ಒಂದು ಅಂಶ ಕೂಡ ಅಳವಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು, ಯಾವಾಗ ಬೇಕಾದರೂ ಯುದ್ಧ ಆಗುತ್ತೆ ಅನ್ನುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರುವಂಥದ್ದು. ಇದೀಗ ಭಾರತ ಏನು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶತ್ರು ರಾಷ್ಟ್ರ ಸಂಹಾರಕ್ಕಾಗಿ ಕಲಬುರಗಿ ಜಿಲ್ಲೆಯ ಗಾಣಗಾಪುರದ ದತ್ತನ ಸನ್ನಿಧಾನದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಗಾಣಗಾಪುರದ ಅರ್ಚಕರ ತಂಡ ಏನಿದೆ, ಗಾಣಗಾಪುರದ ದತ್ತನ ದೇವಸ್ಥಾನದಲ್ಲಿ ಇವತ್ತು
ಪಾಕಿಸ್ತಾನ ಶತ್ರು ರಾಷ್ಟ್ರವನ್ನು ಸಂಹಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಒಟ್ಟು 5 ಅರ್ಚಕರ ತಂಡ ಏನಿದೆ, ಈ ಒಂದು ತಂಡ ಈಗಾಗಲೇ ಏನು ಆ ದತ್ತನ ಪ್ರತಿಮೆಯ ಮುಂಭಾಗದಲ್ಲಿ ಭಾರತದ ಧ್ವಜವನ್ನು ಇಟ್ಟು ಪೂಜೆಯನ್ನು ಮಾಡಿರುವಂಥದ್ದು, ಜೊತೆಗೆ ದತ್ತನ ನಿರ್ಗುಣ ಪಾದುಕೆಗಳು ಕೂಡ ಇರುವಂಥದ್ದು. ಅಲ್ಲೇ ಇಟ್ಟು ವಿಶೇಷವಾದಂಥ ಪೂಜೆಯನ್ನು ಮಾಡಿ ಪಾಕಿಸ್ತಾನದ ಮೇಲೆ ಭಾರತ ಗೆಲ್ಲಬೇಕು, ಶತ್ರು ರಾಷ್ಟ್ರ ನಿರ್ನಾಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪೂಜೆಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಗಾಣಗಾಪುರದ ದತ್ತನ ದೇವಸ್ಥಾನ ಬಹಳ ಫೇಮಸ್ ಆಗಿರುವಂಥದ್ದು. ಸಾಕಷ್ಟು ಜನರು ಕೂಡ ಇಲ್ಲಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವೂ ಕೂಡ ಪೂಜೆಯನ್ನು ಮಾಡ್ಕೊಂಡು ಹೋಗಿ ಅವರ ಕಷ್ಟಗಳನ್ನು ದೂರ ಮಾಡ್ಕೊಂಡಿರುವಂಥದ್ದು. ಇವತ್ತು ರಾಷ್ಟ್ರಕ್ಕೆ ಏನು ರಾಷ್ಟ್ರದ ಮೇಲೆ ಪದೇ ಪದೇ ನಿರಂತರವಾಗಿ ಪಾಕಿಸ್ತಾನ ಶತ್ರು ರಾಷ್ಟ್ರ ದಾಳಿ ಮಾಡ್ತಾ ಇರುವಂಥದ್ದು, ಇಲ್ಲಿನ ನಾಗರಿಕರನ್ನು ಬಲಿ ತೆಗೆದುಕೊಳ್ತಾ ಇರುವಂಥದ್ದು. ಅಂಥ ದೇಶ ಶತ್ರು ರಾಷ್ಟ್ರವನ್ನು ಸಂಹಾರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಪೂಜೆಯನ್ನು ನಡೆಸಿರುವಂಥದ್ದು. ಭಾರತದ ಧ್ವಜವನ್ನು ಇಟ್ಟು ಭಾರತಕ್ಕೆ ಗೆಲುವಾಗಲಿ, ಭಾರತ ಎಲ್ಲ ರೀತಿಯಿಂದ ಯಶಸ್ಸನ್ನು ಸಾಧಿಸಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪೂಜೆಯನ್ನು ಮಾಡಿರುವಂಥದ್ದು. ಕೃಷ್ಣ ಭಟ್ರು ಇದ್ದಾರೆ, ಅವರ ಅರ್ಚಕರು, ಅವರೇ ಪೂಜೆಯನ್ನು ಮಾಡಿರುವಂಥದ್ದು. ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅರ್ಚಕರೇ ನಮಸ್ತೆ. ಈಗ ಪೂಜೆ ಮಾಡಿದ್ರಿ, ಏನು ಪೂಜೆಯ ವಿಶೇಷತೆ ಏನು? ಇದು ಸದ್ಯ ವರ್ತಮಾನ ಸ್ಥಿತಿಯಲ್ಲಿ ನಡೆದಂಥ ಒಂದೇನು ದೇಶದ ಒಂದು ವಿನಾಶಕ್ಕಾಗಿ ಪಾಕಿಸ್ತಾನದವರು ಏನು ಇಲ್ಲಿ ನಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ. ಅವರ ನಾಶವಾಗಿ ಪಾಕಿಸ್ತಾನ ನಿರ್ನಾಮವಾಗಿ ದೇಶ ಉಳಿಬೇಕು, ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಬೇಕು, ಹಾಗೂ ಸನಾತನ ಧರ್ಮ ಉಳಿಬೇಕು ಅಂತ ನಾವು ನಮ್ಮ ಪ್ರಧಾನಮಂತ್ರಿ ಆದಂಥ ಇವತ್ತು ಮೋದಿಯವರ ಕೈ ಇನ್ನಷ್ಟು ಬಲಪಡಿಸಿ ದತ್ತನ ಕೃಪೆ ಅವರ ಮೇಲೆ ಆಗಲಿ ಅಂತ 140 ಕೋಟಿ ಜನರ ವತಿಯಿಂದ ನಾವು ಈ ಸೇವೆ ಮಾಡ್ತಾ ಇದ್ದೇವೆ. ಈಗ ವಿಶೇಷವಾಗಿ ಈ ಪೂಜೆಗೆ ಏನಂತ ಹೇಳಿ ಕರಿತೀರಿ ಅಂತೇಳಿ, ಯಾವ ರೀತಿಯಾಗಿರುತ್ತೆ ಈ ರೀತಿಯಾದಂಥ ಪೂಜೆಗಳು, ಯಾವ ರೀತಿಯಾಗಿರುತ್ತೆ? ಇದು ಶತ್ರು ವಿನಾಶ ಪೂಜೆ. ಶತ್ರು ವಿನಾಶ ಅಂದರೆ ನಮ್ಮ ಶತ್ರು ಈ ಸದ್ಯದಲ್ಲಿ ವರ್ತಮಾನದಲ್ಲಿ ಪಾಕಿಸ್ತಾನವೇ. ಅವರು ಹಿಂದೂ ಜನರಿಗೆ ಟಾರ್ಗೆಟ್ ಆಗಿ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದರ ಮೊದಲು ಇಸ್ರೇಲ್ ಯಹೂದಿ ಮೇಲೆ ಹೇಗಿದ್ದ ಹಮಾಸ್ ಜನರು ದೌರ್ಜನ್ಯ ಮಾಡಿದ ಮೇಲೆ ಇಸ್ರೇಲ್ ದೇಶ ಆ ಹಮಾಸ್ ನಿರ್ನಾಮ ಮಾಡಿದ್ರು, ಹಾಗೇ ಮೋದಿ ಕೂಡ ಹಿಂದೂಗಳ ಒಂದು ದೌರ್ಜನ್ಯದ ಒಂದು ಪ್ರತಿಕಾರವಾಗಿ ಅವರು ವಿನಾಶ ಮಾಡಬೇಕಂತ ಅವರ ವತಿಯಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಮಸ್ತ ಪೂಜಾರಿ ಅರ್ಚಕರಿಂದ ಪ್ರಾರ್ಥನೆ, ಭಕ್ತರ ಕಡೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮೋದಿ ಅವರಿಗೆ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಅರ್ಚಕರಾಗಿ, ಅಥವಾ ನೀವು ಒಬ್ಬ ದೇಶದಿಂದ ಯಾವ ರೀತಿಯಾಗಿ ನಿಮ್ಮ ಬೆಂಬಲ ಇರುತ್ತೆ? ನಮ್ಮ ದೇಶದ ಬೆಂಬಲ ಇದೇ ಇದೆ. ನಾವು ಹಿಂದೂಗಳೇ, ಹಿಂದೂ ಸಂಸ್ಕಾರ ಸಂಸ್ಕೃತಿ ಸನಾತನ ಉಳಿಬೇಕು ಅಂಥೇಳಿ ನಾವು ಮೊದಲಿನಿಂದಲೂ ಒಂದು ಕಾಯಕಲ್ಪ ಮಾಡ್ತಾಯಿದ್ದೀವಿ. ಇನ್ನು ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ಜನರ ಉನ್ನತಿಗಾಗಿ ನಾವು ಶ್ರಮಿಸ್ತೇವೆ. ಸಮಸ್ತ ಪೂಜಾರಿ ವತಿಗಳಿಂದ ನಾನು ಹೇಳ್ತಾ ಇದ್ದೇನೆ. ಅಂದರೆ ಗಾಣಗಾಪುರ ದತ್ತನ ದೇವಸ್ಥಾನ ಅಂದರೆ ಭಾಳ ಫೇಮಸ್ ಇರುವಂಥದ್ದು. ಸಾಕಷ್ಟು ಜನ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ, ಅವರವರ ಶತ್ರುವಿನ ನಾಶಕ್ಕಾಗಿ ಕೂಡ ಪೂಜೆ ಮಾಡಿಸ್ತಾರೆ. ಇವತ್ತು ನೀವು ಈ ದೇಶಕ್ಕಾಗಿ ಪೂಜೆ ಮಾಡಿದಿರಲ್ಲ, ಏನು ಹೇಗೆ ಅನಿಸುತ್ತೆ ಅಂತ? ದೇಶಕ್ಕಾಗಿ ಪೂಜೆ ಮಾಡಿದ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ. ನಾವು ಒಂದು ಈ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ, ಸಮಸ್ತ ಪೂಜಾರಿಗಳು. ಸೊ ಇದಿಷ್ಟು ಇಲ್ಲಿನ ಅರ್ಚಕರು ಹೇಳ್ತಾ ಇರುವಂಥದ್ದು. ಶತ್ರು ರಾಷ್ಟ್ರದ ಸಂಹಾರಕ್ಕಾಗಿ ಏನು ನಾವು ಇದೀಗ ಈ ರೀತಿಯಾದಂಥ ಒಂದು ಪೂಜೆಯನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಪಾಕಿಸ್ತಾನ ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು ಅನ್ನುವಂಥ ಒಂದು ಪೂಜೆಯಲ್ಲಿ ಆ ಒಂದು ಅಂಶ ಕೂಡ ಅಳವಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.